ಸಣ್ಣ ಕ್ಲಾರಿಫಿಕೇಶನ್ ಇದೆ. ನಾನು ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಮುಂಬೈ ಮೂಲದ ಹುಡುಗಿ ಅಂತ ನೋಡ್ತಾ ಇದ್ದೀನಿ. ಬಟ್ ನಾನು ಕನ್ನಡದವಳು, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋಳು. ಸೊ ನಾನು ಕನ್ನಡದವಳು. ಅಂಡ್ ಸರ್ ಕುಂಕುಮ್ ಹರಿಹರನ್ ಅಲ್ಲ, ಕುಂಕುಮ್ ಹರಿಹರ್, ದಾವಣಗೆರೆ ಆ ಕಡೆ ಎಲ್ಲ ಬರುತ್ತಲ್ಲ, ಕಲಬುರ್ಗಿ ಆ ಕಡೆ ಎಲ್ಲ, ಸೊ ಆ ಹರಿಹರ. ಸೊ ಸಿನಿಮಾ ಬಗ್ಗೆ ಅಂತ ಬಂದಾಗ ನಮ್ ಡೈರೆಕ್ಟರು ಪಾಪ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಹಾಗೆ ನಾನು ಮಾಡಿದೀನಿ, ನಮ್ ಪೂರ್ತಿ ಟೀಮ್ ಕಷ್ಟಪಟ್ಟು ಮಾಡಿದೀವಿ. ಸೊ ಸಿನಿಮಾ ಬಗ್ಗೆ ಏನು ಹೇಳಕ್ಕಿಲ್ಲ, ಎಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಇದು ರಿಯಲ್ ಲೈಫ್ ಅಲ್ಲಿ ನಡೆದಿರೋ ಅಂತ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಐ ಡೋಂಟ್ ಹ್ಯಾವ್ ಎನಿ ಅದರ್ ವರ್ಡ್ಸ್. ಸ್ಟೋರಿ ಕೇಳ್ಬಿಟ್ಟು ಒಪ್ಕೊಂಡೆ ಆಕ್ಚುಲಿ. ನಾನು ಸ್ಟೋರಿ ರಿಯಲ್ ಸ್ಟೋರಿ ಅಂತ ಬಂದಿದ ತಕ್ಷಣ ನಂಗೆ ಇಲ್ಲ ಮಾಡ್ಲೇಬೇಕು ಅನ್ನೋ ಇದಿತ್ತು. ಸಿನಿಮಾ ಮಾಡಿದ್ವಿ, ಹೇಗೋ ಮುಗೀತು, ಈಗ ರಿಲೀಸ್ ಬಂದಿದೆ. ಸಿನಿಮಾ ನೋಡಿಲ್ಲ, ಡಬ್ಬಿಂಗ್ ನಾನ್ ಮಾಡಿಲ್ಲ. ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದ್ ಬೇರೆ ತರ ಬೇಕಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಸಿನಿಮಾ ನೋಡಿಲ್ಲ. ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳಕ್ ಆಗಲ್ಲ. ಜನರು ನೋಡ್ತಾರೆ, ಅವ್ರು ಬೆಳೆಸ್ತಾರೆ ಅಷ್ಟೇ ಸರ್. ಹಾ ಸರ್, ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದೀನಿ. ಈಗ ನೆಕ್ಸ್ಟ್ ಇನ್ನ ನಡೀತಾ ಇದೆ ಸರ್. ನಮ್ಮ ಮಾಧ್ಯಮ ಪ್ರೀತಿಯ ಬಚ್ಚ لا 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 أنا يبغى أعرف أنا في أعرف عربي أنا في كلام ما في مشكلة. لا لا هذا ನಾನು ಪ್ಯೂರ್ ಮಂಡ್ಯದವನು. ಮಂಡ್ಯದವರು ಇದರಲ್ಲಿ ನಾನು ಇರೋದು. ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕುಮಾರಣ್ಣ. ನಮ್ಮ ಮನೆಗೆ ಬಂದು ಹೇಳಿದ್ರು ಪಾತ್ರ ಒಂದು ಈ ಥರ ಪಾತ್ರ ಇದೆ ಅಂತ. ಕುಮಾರಣ್ಣನಿಗೆ ಹೇಳಿದೆ ದಯವಿಟ್ಟು ಬಿಟ್ಬಿಡು, ಯಾಕಂದರೆ ನನ್ನ ಹೆಂಡತಿ ನನಗೆ ಚೆನ್ನಾಗಿ ಕಟ್ಟಿದ್ದಾರೆ. ಹೆಂಗೆ ಭಾವಿಸ್ತಾರಂದರೆ ಅದು ಇಬ್ಬರು ಹೆಂಡತಿ, ಒಂದು ದುಬೈ ಒಂದು ಇಂಡಿಯಾ. ಅಣ್ಣ ಹೇಳಿದ್ರಲ್ಲ, ಅದು ಕಂಪ್ಲೀಟ್ ಕೌಂಟ್ರ್ ಕೊಟ್ಬಿಡೋಣ, ಯಾಕಂದರೆ ನಾಳೆ ಇದಾಗಬಾರ್ದು. ಇಬ್ಬರು ಸೌದಿ ಇದೆ, ದುಬೈಲೇ. ಆಮೇಲೆ ನಾನು ಹೇಳಿದೆ ಇಬ್ಬರು ಸೇರ್ಕೊಂಡು ಹೊಡಿತಾರೆ ಅಣ್ಣ, ಬೇಡ ನಿಮ್ಗೆ ಕಾಲು ಮುಗಿದ್ದೇನಂದೆ. ಅದೇ ಹೇಳ್ಕೊಂಡು ಬರ್ತಾ ಇದ್ದೀನಿ, ಬಿಟ್ಕೊಡಪ್ಪ ಅಂದ್ರೆ. ಅದೇ ಪಾತ್ರದ ಬಗ್ಗೆನೇ ನಡೀತಾ ಇರೋದು. ಒಂದು ಗೌಡನ ಪಾತ್ರ ಬಹಳ ಕೆಟ್ಟವನು. ಸಿನಿಮಾದಲ್ಲಿ ನೋಡಿದವರೆಲ್ಲ ತುಂಬ ಹೋಗಿದ್ದಾರೆ, ಒಳ್ಳೆ ಮಗ ಹೆಂಗ್ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ, ಇಡೀ ಊರಿಗೆ ಓಡಾಡ್ಸಿದ್ದಾನೆ, ಯಾಗೆಲ್ಲ ಮನೆಗೆ ಹೋಗಿ ದೀಪ ಹಚ್ತಾನೆ, ಇವನು ದೀಪ ಹಾರಿಸ್ತಾನೆ, ಏನೇನೋ ಕೊಟ್ಟಿದ್ದಾರೆ ಡೈಲಾಗು. ತುಂಬ ಚೆನ್ನಾಗಿದೆ ಪಾತ್ರ. ಆ ಪಾತ್ರಕ್ಕೆ ಎಲ್ಲ ನೋಡಿದ್ದಾರೆ, ನೋಡ್ಬಿಟ್ಟು ಹೇಳಿದ್ದಾರೆ ಆಮೇಲೆ ಚೆನ್ನಾಗಿ ಮಾಡಿದ್ಯಪ್ಪ ಅಂತ. ಕುಮಾರಣ್ಣ ತುಂಬ ಥ್ಯಾಂಕ್ಸ್. ಆಮೇಲೆ ಮೂವಿ ಗಾಯತ್ರಿಯಲ್ಲಿ ಕೂಡ ಮೇನ್ ವಿಲನ್ ಮಾಡಿದೆ. ಈಗ 18 ಕೆರೆ ಅಂತ ಮಾಡಿದ್ದಾರೆ, ಅದರಲ್ಲೂ ಕೂಡ ಪಾತ್ರ ಮಾಡಿದ್ದೀನಿ. ಪಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ನನ್ನ ಫಿಲ್ಮ್ ಜನ್ಮದಲ್ಲಿ ಈ ಥರ ಪಾತ್ರ ಎಲ್ಲೂ ಮಾಡಿಲ್ಲ. ಯಾಕಂದರೆ 12 ದಿವಸ ಪಾತ್ರ ಕೊಟ್ಟಿದ್ದಾರೆ. ಎಲ್ಲ ಸಿನಿಮಾದಲ್ಲಿ 3 ದಿವಸ 4 ದಿವಸ ಕೊಡೋರು. ಇದರ ಸ್ವಲ್ಪ ಕುಮಾರಣ್ಣ ಚೆನ್ನಾಗಿ ಪಾತ್ರ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ನಮ್ಮ ಟೀಮ್ನವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ನಟರನ್ನ ಕೂತಿದ್ದಾರೆ. ನಟರನ್ನ ಇಲ್ಲಿ ಸಂತ ವಿಲನ್ನು ಅವರು, ನಮ್ಮ ಪಟ್ಟೆ ನಾಗರಾಜು, ಆಮೇಲೆ ಉಮೇಶ್ ಅವರು, ಪುಂಗ ಅವ್ರ ಜೊತೆಲೆಲ್ಲ ಮಾಡಿದ್ದೀನಿ. ದೊಡ್ಡ ಕಲಾವಿದರ ಜೊತೆ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್. ನನಗೆ ಕುಮಾರಣ್ಣ ಕರೆದು ಈ ಚಿತ್ರದಲ್ಲಿ ಒಂದು ಪಾತ್ರ ಇದೆ, ನೆಗೆಟಿವ್ ಮಾಡಬೇಕು ಅಂತ ಕೇಳ್ಕೊಂಡು ಖಂಡಿತ ಬರ್ತೀನಿ. ಇದಾಗಲೇ ಅವ್ರ ಪಿಕ್ಚರ್ 3ನೇ ಪಿಕ್ಚರ್ ಮಾಡ್ತಾ ಇರೋದು. ಹಳ್ಳಿ ಸೊಗಡು ತೆಗಿರ್ತಕ್ಕಂಥ ಒಂದು ಸಿನಿಮಾದ ಕಥೆ ಇದು. ಇದರಲ್ಲಿ ಕಥೆ ಬಗ್ಗೆ ಎಲ್ಲ ಕುಮಾರಣ್ಣ ಹೇಳಿದ್ದಾರೆ, ನಾವೇನು ಹೇಳಬೇಕಾಗಿಲ್ಲ. ಈಗ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು 3-4 ಕ್ಯಾರೆಕ್ಟರ್ ಕೆಲಸ ಕೊಟ್ಟು ಮಾಡಿದ್ದೀವಿ. ನನಗೆ ತುಂಬ ಸಂತೋಷ ಆಯಿತು. ಈ ಟೀಮಲ್ಲಿ ಎಲ್ಲರೂ ಅಣ್ಣ ತಮ್ಮದು ಅವಿಭಾಜ್ಯ ಕುಟುಂಬ ಥರ ಎಲ್ಲ ಸೇರಿ ಒಗ್ಗಟ್ಟಲ್ಲಿ ಸೇರಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ನಿಮ್ಗಳ ಆಶೀರ್ವಾದ ಇರಬೇಕು. ಕಲಾವಿದರನ್ನ ಬೆಳೆಸಿ, ಕನ್ನಡ ಉಳಿಸಿ, ನಮ್ಮನ್ನು ಅರಸಿ ಅಂತ ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಸನ ಜಿಲ್ಲೆಯಾದ ಸುಂಟಿ ವ್ಯಾಪಾರಸ್ಥ ನಾನು. ಹಿಂಗೆ ಸಿನಿಮಾದಲ್ಲಿ ಒಂದು ಆಕ್ಟ್ ಮಾಡ್ಬೇಕಂತ ಒಂದು ಮನಸ್ಸಲ್ಲಿತ್ತು. ಎಲ್ಲರೂ ನಂಗೆ ಸಿಕ್ಕಿಲ್ಲ ಚಾನ್ಸು. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ನೋಡ್ತಿದ್ರು, ಬಗ್ಗೆ ಕುಮಾರ್ ಸರ್ ಬಗ್ಗೆ ನೋಡ್ತಿದ್ರು. ಒಬ್ಬ ಡೈರೆಕ್ಟರ್ ಇದ್ದಾರೆ ಮಾಡ್ತೀನಿ ಅಂತ ಕೇಳಿದ್ರು. ನಂಬರ್ ಇದ್ರು ಕೂಡ ನಾನು ಮಾತಾಡ್ತೀನಿ ಅಂತಂದರೆ ಅವ್ರ ಹತ್ರ ಕುಮಾರ್ ಸರ್ ಹತ್ರ ಒಂದ್ಸರಿ ಕಾಲ್ ಮಾಡಿದೆ. ಕಾಲ್ 1 ವರ್ಷದ ಹಿಂದೆ. ಸರಿ ಬಿಡಪ್ಪ, ಯಾವ್ದಾದ್ರು ಚಾನ್ಸ್ ಇದೆ ಹೇಳ್ತೀನಪ್ಪ ಅಂತ ಹೇಳಿದ್ರು. ನಮಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆದರು. ಫ್ರೆಂಡ್ಶಿಪ್ ಆದ್ಮೇಲೆ ಒಂದು ದಿವಸ ಕಾಲ್ ಮಾಡಿದ್ರು, ಒಂದು ಆಡಿಷನ್ ಇದೆ ಭಾರತ ನೋಡೋಣ ಅಂತವ. ಕುಮಾರ್ ಸರ್ ಮೀಟ್ ಮಾಡಿದೆ. ಮೀಟ್ ಮಾಡಿದಾಗ ಅವಾಗ ಇನ್ನೊಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದ್ರು. ಅವ್ರು ಸರ್ ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಹಾಗಾಗಿ
ಸರಿ ಸ್ಟೋರಿ ಏನು ಹೇಳಿಲ್ಲ ಅವ್ರು ನಮಗೆ. ಬಂದೆ, ಅವ್ರು ಕೊಟ್ಟು ಪಾತ್ರ ನಾನು ಮಾಡಿದೆ. ಹಂಗಾಗಿ ನಮ್ಮ ಜವಾಬ್ದಾರಿಕೆ ನಾನು ಪಾತ್ರ ವಹಿಸಿದ್ದೀನಿ. ಆಲ್ರೆಡಿ ಕುಮಾರ್ ಸರ್ ಮಾತಾಡಿದ್ದಾರೆ, ನಮ್ಮ ಕುಮಾರ್ ಸರ್ ಮಾತಾಡಿದ್ದಾರೆ, ಪ್ರೊಡ್ಯೂಸರ್ ಎಲ್ಲ ಅವ್ರು ಮಾತಾಡಿದ್ರಾಗಿ ನಾನು ಹೆಚ್ಚಿಗೆ ಮಾತಾಡೋಷ್ಟು ಏನಿಲ್ಲ. ಕುಮಾರ್ ಸರ್ ಡೈರೆಕ್ಟರ್. ಜನತೆಗಳ ಒಂದು ಕನ್ನಡದ ಅಭಿಮಾನ ತರೋದಕ್ಕಾಗಿ ನೀವು ಮಾಡಿದ್ರಕ್ಕಿಂತ ಮುಖ್ಯವಾಗಿ ನಾನು ಈ ಸ್ಟೇಜಲ್ಲಿ ಸತ್ಯ ಕಥೆನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿನ ಈ ಹುಡುಗಿ ನಾನು ಮೊದಲನೇದಾಗಿ ಹೀರೋಯಿನ್ ಆಗಿ ಮಾಡಿದ್ದೀನಿ. ಎಲ್ಲ ನನಗೆ ಪಾತ್ರಕ್ಕೆ ಬೆಂಬಲವಾಗಿದ್ದಾನೆ ಅಂತ ಹೇಳಿದ್ದಾರೆ. ಆದರೂ ಈ ಹೆಣ್ಣು ಕುಲದ ಈ ಮಗಳು ಇಷ್ಟು ತನ್ನ ಸ್ವಾಭಿಮಾನವನ್ನು ಬಿಟ್ಟು ಜನಗಳ ಮುಂದೆ ಒಂದು ಬಡತನದ ಹೆಣ್ಣು ಸುಂದರವಾಗಿ ಹುಟ್ಟೋದು ಎಷ್ಟು ಒಂದು ಕಷ್ಟ. ಎತ್ತವರು ಮದುವೆ ಮಾಡಿಕೊಡೋದು ಒಂದೇ ಮುಖ್ಯ ಅಲ್ಲ, ಮದುವೆ ಮಾಡಿಕೊಟ್ಟ ಮೇಲೆ ಅವ್ರ ಸಂತಾನ ಬೆಳೆಸೋ ತನಕ ಈ ಹೆಣ್ಣನ್ನ ಕಾಪಾಡಿಕೊಂಡು, ಹೆಣ್ಣು ಕುಲನ ಕಾಪಾಡಿಕೊಂಡು ನಮ್ಮ ಭಾರತೀಯರ, ಅದು ಕರ್ನಾಟಕದ ಬೆಂಗಳೂರಿನಲ್ಲಿರುವಂತಹ ಚಲನಚಿತ್ರೋದ್ಯಮದ ಈ ಜನಗಳಿಗೂ ಮತ್ತು ಇಲ್ಲಿ ನಡೆದಿರುವಂತಹ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಹೇಳೋದೇನು ಅಂದರೆ, ಹೆಣ್ಣು ಕುಲನ ಕಾಪಾಡಬೇಕು, ಹೆಣ್ಣು ಕುಲ ಸಂತಾನ ಇಂಪ್ರೂವ್ ಮಾಡಬೇಕು, ಅವರ ಆಸೆ ಆಕಾಂಕ್ಷೆಯನ್ನು ನೆರವೇರಿಸಬೇಕು, ಹೆಣ್ಣು ಕುಲದ ದೀಪವನ್ನು ಹಾರದಂತೆ ಕಾಪಾಡಬೇಕು. ಹೆಣ್ಣು ಕುಲವು ನಮ್ಮ ಇಂದಿರಾ ಗಾಂಧಿ ಹೆಸರು ತಗೊಂಡು ಪ್ರತಿಯೊಂದು ಚಲನಚಿತ್ರ ಮಾಧ್ಯಮದಲ್ಲಿರೋರು ಹೆಣ್ಣನ್ನು ಕೀಳಾಗಿ ನೋಡದೆ ಒಂದು ದೇವತೆಯಾಗಿ ನೋಡಿ ಒಳ್ಳೆ ರೀತಿಯಾಗಿ ಮುಂತರಬೇಕು ಅಂತ ಕೇಳ್ಕೊಂಡು, ಚಲನಚಿತ್ರೋದ್ಯಮದಿಂದ ಇದು ಒಳ್ಳೆ ರೀತಿಯನ್ನು ತಿಳ್ಕೊಂಡು ಆ ಹೆಣ್ಣು ಮಕ್ಕಳಿಗೆ ಒಳ್ಳೆ ರೀತಿಯ ಬಾಂಧವ್ಯವನ್ನು ಕೊಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. ಇದೇ ತಿಂಗಳು 18ನೇ ತಾರೀಕು ಬರ್ತಾ ಇದೆ. ಸೊ ಆದಷ್ಟು ನಮ್ಮ ಮಾಧ್ಯಮ ಮಿತ್ರರು